ಸ್ಥಳದಲ್ಲಿದೆ, ಎತ್ತರ ಸ್ಥಳದಲ್ಲಿದೆ, ಗೇಟ್ ಹಾಕಿದೆ. ಗೇಟನ್ನು ತೆಗೆದು ಒಳಗಡೆ ಬಂದು ಮೂಸುವುದನ್ನು ಮಾಡ್ತಾರೆ, ಪ್ರಜ್ಞಾಪೂರ್ವಕವಾಗಿಯೇ ಮಾಡಿದ್ದಾನೆ. ಪೊಲೀಸರು ಹೇಳಿದಂತೆ ಯಾವುದೇ ನಿಷೇಧ ಮಾಡಿ ತಡೆಯಪ್ಪ ಬೀಗ ಹಾಕಿದ್ರು ಅಂತ ಹೇಳ್ತೀರಾ, ಒಳಗಡೆನೆ ಮಲಗಿದ್ದ ಪಾನಮತ್ತನಾಗಿದ್ದ ಅಂತ ಎಸ್ ಪಿ ಅವರು ಹೇಳ್ತಾರೆ. ಒಳಗಡೆ ಅದು ತಪ್ಪು, ಸುಳ್ಳು. ಅವನು ಇಲ್ಲೇ ಓಡಾಡ್ಕೊಂಡಿದ್ದ. ಅವನು ಬಂದು ಒಳಗಡೆ ಗೇಟ್ ತೆಗೆದು ಬಂದು ಅವನು ಕೂತು ವಿಸರ್ಜನೆ ಮಾಡಿದ್ದಾನೆ. ಅಷ್ಟೇ ಅಲ್ಲ, ಎಲ್ಲ ಇಲ್ಲಿ ಹುಡುಗರೆಲ್ಲ ಕೇಳಿದಾಗ ಅವನು ಏನು ಹೇಳಿದ್ದಾನೆ, ನಾನು ಹಾನಗಲ್ ತಾಲೂಕಿನವರು ನನಗಿಲ್ಲಿ ಪಟ್ಟ ಕೊಟ್ಟಿದ್ದಾರೆ, ಅದಕ್ಕಾಗಿ ರಿಟರ್ನ್ ಗಿಫ್ಟ್ನ ಕೊಡ್ತಾ ಇದ್ದೀನಿ ಅನ್ನೋಂಥ ಮಾತನ್ನು ಕೂಡ ಹೇಳಿದ್ದಾನೆ. ಇದು ಭಾಳ ಸ್ಪಷ್ಟವಾಗಿದೆ, ಪ್ರಜ್ಞಾಪೂರ್ವಕವಾಗಿ ಬೇಕಂತ ಮಾಡಿದ್ದಾರೆ. ಆಮೇಲೆ ಯಾರು ಹೇಳಿದ್ರೆ ಹಿಂಗೆಲ್ಲ ಮಾಡಬಾರ್ದು, ಇದು ಮಾಡ್ತಾರೆ, ಯಾವೇನು ಮಾಡ್ತಾನೆ, ಕಾಫಿರ್ ಲೋಕ್ ಯಾಕೆ ಕರ್ತೆ ಅನ್ನೋಂಥ ಮಾತನ್ನು ಎಲ್ಲ ಪ್ರಜ್ಞಾಪೂರ್ವಕವಾಗಿ ಮಾಡಿದ್ದಾರೆ. ಪೊಲೀಸರು ಕೇಸನ್ನು ಸರಿಯಾದ ಸೆಕ್ಷನ್ ಹಾಕಿ ಅವನಿಗೆ ಗುಂಡಾ ಕಾಯ್ದೆಯಲ್ಲಿ ಅವನು ಈ ಜಿಲ್ಲೆ ಬಿಟ್ಟು ಹೊರಗೆ ಹಾಕಬೇಕು. ಯಾಕಂದರೆ ಕೋಮಗಲಭೆಯನ್ನು ಸೃಷ್ಟಿ ಮಾಡುವಂಥ ಕೆಲಸವನ್ನು ಮಾಡ್ತಾಯಿದ್ದಾನೆ. ಇದು ಸಣ್ಣ ಕೆಲಸ. ಮತ್ತು ನಾವು ಇವತ್ತು ಏನು ಬಂದನ್ನು ಕರೆ ಕೊಟ್ಟಿದ್ದಾರೆ ಇಲ್ಲಿಯ ಸಂಘದವರು ಮತ್ತು ನಾವು ಬೆಂಬಲವನ್ನು ಕೊಡ್ತಾ ಇದ್ದೀವಿ. ಯಾಕಂತಂದರೆ ಬರೀ ಇದು ಒಂದೇ ಪ್ರಕರಣ ಅಲ್ಲ. ಸವಣೂರಿನಲ್ಲಿ ಒಬ್ಬ ಮೇಸ್ಟರ್ನ ಬದಲೆ ಮಾಡಿ ಹೊಡೆದು ಇಲ್ಲೇ 100 ಮೀಟರಲ್ಲಿ ಕೊಲೆ ಆಯಿತು. ಇಂಥ ಹಲವಾರು ಪ್ರಕರಣಗಳಿದ್ದಾವೆ, ಕೆಲವು ಹೊರಗಡೆ ಬಂದಿಲ್ಲ. ಮತ್ತು ಸಂಪೂರ್ಣವಾಗಿ ಕಾನೂನು ಸುವ್ಯವಸ್ಥೆ ಕಾಪಾಡಲು ಜಿಲ್ಲಾ ಪೊಲೀಸ್ ಇಡೀ ಜಿಲ್ಲೆಯಲ್ಲಿ ಹಲವಾರು ಪ್ರಕರಣಗಳು ನಡೆದಿದೆ. ಇಲ್ಲಿ ನಡೀತಾ ಇದೆ. ಇಂಥ ಹೆದರಿಕೆಗೆ ನಾವೆಲ್ಲ ಬದಲು. ಸರ್, ಈಗ ಮುತಾಲಿಕ್ ಅವರು ಹೇಳಿದ್ರು ಕಾಂಗ್ರೆಸ್ ನಾಯಕರ ಕೈವಾಡ ಇದೆ ಅನ್ನುವಂಥ ಮಾತುಗಳನ್ನು ಹೇಳಿದ್ರು. ಇದು ಸತ್ಯ ಅಂತ ಒಪ್ಕೋತಾರೆ ನೋಡ್ರಿ. ಅವನೇ ಹೇಳ್ತಾನೆ ಬಾಯ್ಬಿಲ್, ನನಗೆ ಪಟ್ಟ ಕೊಟ್ಟಿದ್ದಕ್ಕಾಗಿ ನಾನು ಗಿಫ್ಟ್ ಕೊಡ್ತೀನಿ ಅಂತ. ಇದು ನೇರವಾಗಿರುವಂಥ ಪುರಾವೆ ಇದೆ. ಇದಕ್ಕಿಂತ ಇನ್ನೇನು ಹೆಚ್ಚಿಗೆ ಹೇಳಬೇಕು. ಇದನ್ನ ರುದ್ರಪ್ಪ ಲಮಾಣಿ ಅವ್ರಿಗೆ ಕೇಳಿದರೆ ಇಂಥ ಪ್ರಕರಣದಲ್ಲಿ ರಾಜಕೀಯ ಮಾಡಲ್ಲ, ಅನ್ನ ತಿನ್ನೋರು ಯಾರು ಇಂಥ ಮಾತು ಹೇಳಲ್ಲ ಅಂತ ಹೇಳ್ತಾರೆ ರುದ್ರಪ್ಪ. ಅದೇ ಯಾರಿಗೆ ಹೇಳಿದ್ರು ಅವರು? ಏನು ಮುತಾಲಿಕ್ ಅವರು ಹೇಳಿದ್ರಲ್ಲ, ಕಾಂಗ್ರೆಸ್ ನಾಯಕರು ಕುಮ್ಮಕ್ಕಿದೆ ಅಂತ ಕೇಳಿದ್ರೆ ಅವರು ಅನ್ನ ತಿನ್ನೋರು ಯಾರು ಇಂಥ ಮಾತಾಡಲ್ಲ ಅಂತ ಹೇಳ್ತಾರೆ. ನಾವು ಇಂಥದ್ರಲ್ಲಿ ರಾಜಕಾರಣ ಮಾಡಲ್ಲ ಅಂತ. ಅದು ಕಾಂಗ್ರೆಸ್ಸಿನ ಅಧಿಪತನ ತೋರಿಸ್ತದೆ. ಹೋಮ ಸೌಹಾರ್ದತೆ ಕಾಪಾಡುವಂಥ ಜವಾಬ್ದಾರಿ ಇರುವಂಥ ಮಂತ್ರಿ ಈ ಥರ ಹೇಳುವಂಥದ್ದು ಅವನು ಈ ಜಿಲ್ಲೆಯ ಶಾಂತಿ ಕಾಪಾಡಲು ಸಾಧ್ಯವೇ? ಇವತ್ತು ಇಡೀ ಜಿಲ್ಲೆಯಲ್ಲಿ ನಡೆದಿದೆ. ಬಾಯಿ ಮುಚ್ಕೊಂಡು ಸುಮ್ಮನಿದ್ರು, ಬಾಯಿ ಬೀಗ ಹಾಕ್ಕೊಂಡು ಸುಮ್ಮನಿದ್ರು. ಹಿರೇಕೆರೂರಲ್ಲಿ ಮಾಡ್ರಾಯ್ತು, ರುದ್ರಪ್ಪ ಲಮಾಣಿ ಮಾತಾಡಿದ್ನ. ಹಾನಗಲ್ಲಲ್ಲಿ ಗಲಾಟೆ ಆಯಿತು, ರುದ್ರಪ್ಪ ಲಮಾಣಿ ಮಾತಾಡಿದ್ನ. ಇಲ್ಲಿ ಕೊಲೆ ಆಯಿತು, ಮಾತಾಡಿದ್ನ. ಅಂದರೆ ಸತ್ಯಕ್ಕೆ ಮಾತಾಡಿದವರು ಅನ್ನ ತಿನ್ನೋರಲ್ವಾ? ನಾವೆಲ್ಲ ಈ ಭೂಮಿಯಲ್ಲಿ ಬೆಳೆದಿರುವಂಥ ಅನ್ನ ತಿಂದಿದ್ದಕ್ಕಾಗಿ ಅಂಥ ಶಕ್ತಿ ಇದೆ ಅಂತದ್ದು ಮಾತಾಡ್ತೀವಿ ನಾವು. ಅನುಮತಿ ಇಲ್ಲ ಅಂತ ಹೇಳ್ತಾರೆ ಸರ್. ಬಂದಿಗೆ ಅನುಮತಿ ಇಲ್ಲ. ಈಗ ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡೋಂತ ಕರೆ ಕೊಟ್ಟಿದ್ದೀನಿ. ಅಷ್ಟೇ ಅಲ್ಲ, ಎಲ್ಲ ಕೋಮದವರು ಇದಕ್ಕೆ ಸಪೋರ್ಟ್ ಮಾಡಬೇಕು. ಈ ಕೃತ್ಯಕ್ಕೆ ಭಾಳ ಜನ ಅನ್ಯ ಕೋಮದವರು ಕೂಡ ಸಪೋರ್ಟ್ ಮಾಡಿಲ್ಲ. ಅವ್ನಿಗೆ ಯಾರೂ ಸಪೋರ್ಟ್ ಮಾಡಿಲ್ಲ ಲೋಕಲಾಗಿ. ಆದ್ದರಿಂದ ನಾವೇನು ಹೇಳ್ತಾ ಇದ್ದೀವಿ, ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿ. ಹಬ್ಬದ ಒಂದು ಇದನ್ನು ಕೂಡ ನಮ್ಮ ಗಮನದಲ್ಲಿದೆ, ಗೌರವಿಸ್ತೀವಿ. ಈದ್ ಮಿಲಾದನ್ನು ಕೂಡ ಗೌರವಿಸ್ತೀವಿ. ನಾವು ಯಾರಿಗೂ ತೊಂದರೆ ಮಾಡೋದಲ್ಲ. ಸ್ವಯಂ ಪ್ರೇರಣೆಯಿಂದ ಬಂದ್ ಮಾಡಿರಿ ಅಂತ ಎಲ್ಲ ವ್ಯಾಪಾರಸ್ಥರಿಗೆ ಹೇಳ್ತಾ ಇದ್ದೀವಿ. ಮತ್ತು ಎಲ್ಲ ಕೋಮದ ಅಂಗಡಿ ಅನ್ಯ ಕೋಮದವರು ಕೂಡ ನೀವು ಬಂದ್ ಮಾಡಿ ಸಹಕಾರ ಮಾಡಿ ಅಂತ ಕರೆಯನ್ನು ಕೊಟ್ಟಿದ್ದೀವಿ. ಸರ್, ಇಲ್ಲಿ ಸಂಘಟನೆಯವರು ಹೇಳ್ತಾರೆ ಅವ್ನಿಗೇನು ಪಟ್ಟ ಕೊಟ್ಟಿದ್ರೆ ಅದನ್ನ ವಾಪಸ್ ಪಡಿಬೇಕು ಅಂತ. ನೀವು ಯಾವ ರೀತಿ ಅಲ್ಲ, ಈಗ ಮೊದಲನೇದಾಗಿ ಪಟ್ಟ ಸ್ಥಳೀಯರಿಗೆ ಕೊಡಬೇಕು. ಬೇರೆ ತಾಲೂಕಿನವ್ರು ಕೊಡದೆ ಕಾನೂನು ಬಾಹಿರ ಇದನ್ನು ಕ್ಯಾನ್ಸಲ್ ಮಾಡಬೇಕು. ಇದೇನು ವೋಟ್ ಬ್ಯಾಂಕ್ ಎಲ್ಲ ಇನ್ನೊಂದು ದಿವಸ ಹೇಳ್ತೀನಿ. ಇನ್ನೊಂದು ಸರ್, ಇನ್ನು ಬರಗಾಲ ವಿಚಾರದಲ್ಲಿ ರಾಜ್ಯ ಸರ್ಕಾರ ನಾಗೇಂದ್ರನ ವಿಚಾರವನ್ನ ಇಟ್ಟುಕೊಂಡು ಸದನದಲ್ಲಿ ಚರ್ಚೆ ಆಗಲಿಕ್ಕೆ ಬಿಡ್ತಿಲ್ಲ. ಅವ್ರಿಗೆ ವ್ಯಕ್ತಿ ಮುಖ್ಯನೋ ಜನರ ಸಾರ್ವಜನಿಕರ ಸ್ವಾಸ್ಥ್ಯ ಮುಖ್ಯನೋ ಅಂತ ಕೇಳಿದ್ರು. ಸರ್ಕಾರ ಬರಗಾಲವನ್ನು ಘೋಷಣೆ ಮಾಡಿ 1 ತಿಂಗಳಾಗಬೇಕಾಗಿತ್ತು. ಅವರು ಮಂತ್ರಿಮಂಡಲ ಮಾಡೋದಕ್ಕಾಗಿ ದಿಲ್ಲಿಗೆ ಹೋಗಿ ಕೂತ್ಕೊಂಡು ಇಲ್ಲಿ ರೈತರು ಬೆಳೆ ಇಲ್ಲದೆ ಸಾಯ್ತಾ ಇದ್ರು. ಅವಾಗ ಇವ್ರಿಗೆ ಜ್ಞಾನ ಬರಲಿಲ್ವಾ? ಸರ್ಕಾರ ಇನ್ನೂ ಮೀನಮೇಷ ಮಾಡ್ತಾ ಇದೆ ಬರಗಾಲ ಘೋಷಣೆ ಮಾಡೋದಕ್ಕೆ. ಮೋಡ ಬಿತ್ತನೆ ಮಾಡ್ತೀವಿ, ಅದನ್ನು ಮಾಡ್ತೀವಿ, ಇದನ್ನು ಮಾಡ್ತೀವಿ ಅಂತ. ಇಡೀ ರಾಜ್ಯಕ್ಕೆ ಬೋರ್ಡ್ ಬಿತ್ತನೆ ಮಾಡೋಕ್ಕಾಗುತ್ತಾ? 170 ತಾಲೂಕುಗಳಲ್ಲಿ ಬರಗಾಲ ಇದೆ ಅಂತ ವರದಿ ಇದೆ. ಆ ವರದಿನ ಇವರು ಇಟ್ಕೊಂಡು ಕೂತಿದ್ದಾರೆ. ಚರ್ಚೆ ಮಾಡಕ್ಕೆ ಬಿಡ್ತಿಲ್ಲ. ಚರ್ಚೆ ಹಾಕ್ಬೇಕ್ರಿ. ಬರಗಾಲಕ್ಕೆ ಸರ್ಕಾರ ಘೋಷಣೆ ಮಾಡಿ 1 ತಿಂಗಳಾಗಬೇಕಾಗಿತ್ತು. ವಿಧಾನಸಭೆ ಸೇರಕ್ಕಿಂತ ಮುಂಚೆ ಮಾಡಬೇಕಾಗಿತ್ತು. ಅವರು ತಮ್ಮ ಕರ್ತವ್ಯವನ್ನು ಸಂಪೂರ್ಣವಾಗಿ ಮರ್ತಿದ್ದಾರೆ. ಕರ್ತವ್ಯ ಲೋಪ ಆಗಿದೆ. ಈ ರೈತರಿಗೆ ಅನ್ಯಾಯ ಮಾಡಿದ್ದಾರೆ.
ಈ ಅನ್ಯಾಯ ಮಾಡಿ ಅದು ಮುಚ್ಕೊಳ್ಳೋದಕ್ಕೆ ಈ ಥರ ಮಾತುವನ್ನು ಮಾತಾಡ್ತಾರೆ. ನಾಗೇಂದ್ರ ವಿಷಯನೇ ಬೇರೆ, ಬರಗಾಲ ವಿಷಯನೇ ಬೇರೆ. ಅಷ್ಟವ್ರಿಗೆ ವಿಧಿ ಇದ್ದರೆ ನಾಗೇಂದ್ರ ನಾಳೆ ರಾಜೀನಾಮೆ ಕೊಡಲಿ, ನಾಳೆನೇ ಬರಗಾಲ ಚರ್ಚೆ ನಾವು ಮಾಡ್ತೀವಿ. ಸರಿ.